ಪೊಲೀಸರು ನಮ್ಮ ಜೊತೆ ಕೆಳಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಬಸ್ ಹಿಡಿತವಲ್ಲ ಅಲ್ಲೇ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 8 o'clock ಆಗಿದೆ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ. ಅವರು ಬಂದ ಮೇಲೆ ರೆಡಿಯಾಗಿ ಹೊರಡ್ತೀವಿ. ಈ ಜರ್ನಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನಾವು ನೈಟು ಹೊರಡ್ತಾ ಇದ್ದೀವಿ ಚಿಕ್ಕಮಗಳೂರಿಗೆ. ಏನಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ನಿಮಗೆ ರೀಸನ್, ಇಷ್ಟು ಬೇಗ ನೈಟ್ ಏನಕ್ಕೆ ಹೊರಡ್ತೀವಿ ಅಂತಲೂ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮನೆಯವ್ರು ಬಂದಾಗ ತುಂಬ ಲೇಟಾಗಿತ್ತು. ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು 8 o'clockಗೆಲ್ಲ ತಿಪ್ಟೂರು ಬಿಡಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಇದ್ದಿದ್ದು. ಅವರು ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ತುಂಬ ಲೇಟಾಗಿ ಬಂದರು. ಹಾಗಾಗಿ ನಮ್ಮದು 2 ಬಸ್ಸು ಮಿಸ್ ಆಗೋಯ್ತು. ಬೇಡ ಜ್ಯೂಸ್. ನಾವು ಮನೆಯಿಂದ ಹೊರಟಾಗ ತುಂಬ ಲೇಟ್ ಆಗಿತ್ತು. ಹಾಗಾಗಿ ನಮಗೆ ಬಸ್ ಸಿಗಲಿಲ್ಲ. ಲಾಸ್ಟ್ 11 ಗಂಟೆಗೆ ಶಿವಮೊಗ್ಗ ಗಾಡಿ ಬಂತು. ಅದಕ್ಕೆ ಹತ್ತಿ ನಾವು ಕಡೂರಲ್ಲಿ ಇಳ್ಕೊಂಡ್ವಿ. ಚಿಕ್ಕಮಗಳೂರಿಗೆ ಹೋಗೋಕ್ಕೆ ಬಸ್ ಸಿಕ್ಕಿದ್ರು ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಮ್ಮದು ಬ್ಯಾಗೇ ಮಿಸ್ ಆಗೋಗ್ಬಿಟ್ಟಿತ್ತು. ಅದು ಇಳಿಯೋ ಮೂಮೆಂಟಲ್ಲಿ ಬೇರೆಯವ್ರ ಬ್ಯಾಗು ತೊಗೊಂಡು ಬಂದುಬಿಟ್ಟಿದ್ವಿ. ಹಾಗಾಗಿ ಆಮೇಲೆ ಅವ್ರ ಬ್ಯಾಗಲ್ಲಿ ಫೋನ್ ನಂಬರ್ ಸಿಕ್ತು ಆಧಾರ್ ಕಾರ್ಡಿಂದ. ಹಾಗಾಗಿ ಅವ್ರಿಗೆ ಕಾಲ್ ಮಾಡಿಕೊಂಡು ಅವರು ನಮಗೆ ಪಾಪ ಬಂದು ಬ್ಯಾಗ್ ತೊಗೊಂಬಂದು ಕೊಟ್ಟರು. ನಾವು ಈ ಕಡೆಯಿಂದ ಹೋಗೋಕ್ಕೆ ತುಂಬ ಮಳೆ ಇತ್ತು. ಹಾಗಾಗಿ ಅವರೇ ತೊಗೊಂಬಂದು ನಮಗೆ ಬ್ಯಾಗ್ ರಿಟರ್ನ್ ಮಾಡಿದ್ರು. ಆಮೇಲೆ ನಾವು ಬ್ಯಾಗ್ ಇಸ್ಕೊಂಡು ಹೊರಟು ಚಿಕ್ಕಮಗಳೂರಿಗೆ ರೀಚ್ ಆದಾಗ ಎಕ್ಸಾಕ್ಟ್ ಟೈಮ್ ಬಂದು 3 o'clock ಇಲ್ಲ 4 o'clock ಆಗಿತ್ತು. ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟು ತುಂಬ ಲೇಟಾಗಿತ್ತು ಮತ್ತು ಮಳೆನೂ ತುಂಬ ಜೋರಾಗಿದ್ದರಿಂದ ನಾವು ರೂಮ್ ಆಲ್ರೆಡಿ ಬುಕ್ ಮಾಡಿದ್ವಿ. ರೂಮಿಗೆ ಬಂದು ನಾವು ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಏಕೆಂದರೆ ನಾಳೆ ಬೆಳಗ್ಗೆ 6 ಗಂಟೆಗೆ ನಾವು ದೇವಿರಮ್ಮನ ಬೆಟ್ಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಮಲ್ಕೊಂಡ್ಬಿಟ್ವಿ. ಇವಾಗ ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು ನಾವು ಎದ್ದಿದ್ದು 8 ಗಂಟೆಗೇನೆ. ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಬಸ್ ಹತ್ಕೊಂಡು ಹೋದ್ವಿ. ನಮಗೆ ಅಲ್ಲಿ ಯಾರು ಸಿಕ್ಕಿದ್ರು ಗೊತ್ತಾ? ನಾವು ಏನಿಲ್ಲ ಅಂದ್ರೂ ಒಂದು 3 ಸಲ ಎಲ್ಲ ಬಂದಿದ್ದೀವಿ ಚಿಕ್ಕಮಗಳೂರಿಗೆ. ಬಂದಾಗೆಲ್ಲ ಅನ್ಕೊತಿದ್ದು ಒಂದೇ, ಕಾಫಿನಾಡು ಚಂದುನ ನಾವೆಲ್ಲೂ ನೋಡಿರಲಿಲ್ಲ. ಫೈನಲಿ ಕಾಫಿನಾಡು ಚಂದುನ ನೋಡೇ ಬಿಟ್ವಿ. ಅವರು ನಮ್ಮ ಜೊತೆನೇ ಟ್ರಾವೆಲ್ ಮಾಡಿದ್ರು. ಅಷ್ಟು ಫೇಮಸ್ ಚಂದೋಣ. ಜಾಸ್ತಿ ಅಲ್ವಾ? ಯಾರಿಗೆ ರಂಗ ಗೇರ್ಗೆ ಬೀಳ್ತಲ್ಲ ಗಾಡಿಯಲ್ಲಿ, ಗೇರ್ಗೆ ಬೀಳ್ತಲ್ಲ. ನೋಡಿ ಹಿಂಗೆಲ್ಲ ಟ್ರಾಫಿಕ್ ಜಾಮ್. ಇದಣ್ಣ ಈ ಗಾಡಿ ಸ್ಟ್ರೈಟೇ ಬಿಡ್ತಾರೇನಲ್ವಾ? ಬಸ್ಸೆಲ್ಲ ಬಿಡ್ತಾರೆ. ಬಸ್ ಮುಂದೆ ನಿಲ್ಸಿತ್ತು. ತನ್ನ ಮುಂದೆ ನಿಲ್ಸಿದ್ರ ಬಸ್ಸು. ಬಾ ಮತ್ತೆ ಎಲ್ಲಿ ಹೋಯ್ತಿದ್ಯಾ? ಅದು ಆ ಕಡೆ ಅನ್ಸುತ್ತೆ ಹತ್ತೋದಿರೋದು. ಬಾ. ನಾವು ಹೊರಡೋ ಅರ್ಜೆಂಟಲ್ಲಿ ತಿಂಡಿನೂ ತಿನ್ನೋಕ್ಕಾಗಿರಲಿಲ್ಲ. ತುಂಬ ಲೇಟ್ ಆಗಿದ್ದರಿಂದ ಹಾಗೆ ಹೊರಟ್ಬಿಟ್ವಿ. ಹೋಗಿದ ತಕ್ಷಣ ಬಸ್ ಸಿಕ್ತು. ಬಸ್ ಹತ್ತಿ ದೇವಿರಮ್ಮನ ಬೆಟ್ಟಕ್ಕೆ ಹೋದ್ವಿ. ಅಲ್ಲೇ ಎಂಟ್ರೆನ್ಸಲ್ಲಿ ತಿಂಡಿ ಇಟ್ಕೊಂಡಿದ್ರು. ಹಾಗಾಗಿ ಅಲ್ಲೇ ತಿಂಡಿ ತಿನ್ಕೊಂಡ್ವಿ. ನಾವು ಹತ್ಬೇಕಾಗಿರೋ ಬೆಟ್ಟ ಯಾವ್ದು ಗೊತ್ತಾ? ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಾವು ಹತ್ಬೇಕಾಗಿರೋ ಬೆಟ್ಟ. ಚೆನ್ನಾಗಿ ಬರ್ತಾನೆ ಇದ್ದಾರೆ. ಎಸೆಯಬಾರದು. ಆದಷ್ಟು ಸ್ವಚ್ಛತೆಯ ಮೇಲೆ ಗಮನ ಹರಿಸಬೇಕಾಗಿ. ಸುಸ್ತಿನ ಕಾಯಿಲೆ ಇವನಿಗೆ ಅಂದರೆ ಓಡಾಡಿ ರೂಢಿ ಇದೆ, ನನಗೆ ರೂಢಿ ಇಲ್ಲ. ಅದಕ್ಕೆ ಇದು
ವಿಡಿಯೋ ಮಾಡಬೇಕು, ನಿಮ್ಮ ಅಮ್ಮಂಗೆ ತೋರಿಸ್ಬೇಕು. ಬಾ. ಹಾಂ 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 ಬಾ 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 ಬಾ. ಹಾಂ 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 ಖುಷಿ 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 ಖುಷಿ. ಟಾರ್ಚರ್ ಕೊಡ್ತೀಯಾ ಬಾ ಬಾ. ಸುಸ್ತಿಗೆ ಅಂಬಾಸಿಡ್ರು ಹಾಗೆ ಮಗ ತೋರ್ಸಮ್ಮಲ್ಲಿ ಮಗು. ಹಾಂ ಸುಸ್ತು. ನಿಜ ಹೇಳ್ಬೇಕು ಅಂದರೆ ದೊಡ್ಡೋರು ಒಂದು ಗಾದೆ ಹೇಳ್ತಾರೆ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಬಿಟ್ಟು. ನಾನು ನಿಜ ಹಾಗೆ ಅಂದ್ಕೊಂಡು ನನ್ನ ಕೈಲಿ ಆಗುತ್ತೆ ಬೆಟ್ಟ ಹತ್ಬೋದು ಅಂತ ಹೇಳಿ ಚಾಲೆಂಜ್ ಮಾಡಿ ಹತ್ತಿದೆ. ಇನ್ನೂ ಒಂದು 10 ನಿಮಿಷವೂ ಆಗಿರಲಿಲ್ಲ ನಾನು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಆಲ್ರೆಡಿ ಕಾಲು ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಮನೆಯವರಂತೂ ಅಲ್ಲೇ ನನ್ನ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನೂ 10 ನಿಮಿಷ ಆಗಿಲ್ಲ, ಇನ್ನು ಫುಲ್ ಬೆಟ್ಟ ಹತ್ಬಿಡ್ತೀಯ ನೀನು ಅಂತ ಹೇಳಿ. ನಿಜ ಆಗಲ್ಲ, ಅದರಲ್ಲಂತೂ ನಮ್ಮ ಥರ ಇರೋರ್ಗಂತೂ ಇನ್ನೂ ಆಗಲ್ಲ, ಜಾಸ್ತಿ ಓಡಾಡ್ದಿಲ್ದವ್ರಿಗೆ. ನಮ್ಮ ಮನೆಯವ್ರಿಗೆ ಅಂದರೆ ಅಲ್ಲಿ ಅಂಗಡಿ ಹತ್ರ ಎಲ್ಲ ಓಡಾಡಿ ಅವರಿಗೆ ತುಂಬ ರೂಢಿ ಇರೋದ್ರಿಂದ ಅವರು ಆರಾಮಾಗಿ ಬೆಟ್ಟ ಹತ್ತಿದ್ರು. ನನ್ನ ಕೈಲಂತೂ ನಿಜ ಆಗಲಿಲ್ಲ. ಇನ್ನೂ ಒಂದು 10 ನಿಮಿಷನೂ ಮುಂದೆ ಹೋಗಿರಲಿಲ್ಲ, ನನ್ನ ಕೈಲಿ ಆಲ್ರೆಡಿ ಕಾಲು ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಮುಂದೆ ಹೋಗ್ತಾ ಮೆಟ್ಲೆಲ್ಲ ಸಿಗುತ್ತೆ, ಹತ್ಕೊಂಡು ಹೋಗ್ಬೋದು, ಫುಲ್ ಬೆಟ್ಟದವರೆಗೂ ಮೆಟ್ಲಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸುಸ್ತಾಗಿ ಕುಂತಾರೆ ಯೂಟ್ಯೂಬರ್. ಸ್ಟ್ರೇಂಜರ್ ಒಬ್ರು ಕೊಟ್ಟರು. ಇವಾಗ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಇದು ತಿಂದ್ಬಿಟ್ರೆ ಫುಲ್ ಹಂಗೆ ಎಲ್ಲ ಒಂದೇ. ಇನ್ಫ್ಲುಯೆನ್ಸರ್ ರೀ ನೋಡ್ರಿ, ಮಕ ತೋರಿಸ್ರಿ ಸುಸ್ತಾಗಿರೋ ಮಕನ. ಸುಸ್ತಾಗಿರೋದು ವಿಡಿಯೋ ಮಾಡ್ಬೇಕಂತ ಅದೋಳ ನೋಡಿಲ್ಲಿ. ಯಪ್ಪ ಭಗವಂತ ಭಗವತಿ ವಾಸುದೇವಾಯ. ನಾವು ಅವರು ಬೆಟ್ಟದಲ್ಲ, ನಾವೇ ಬಂದಿರೋದಲ್ಲ. ಅವರೇ ಬರ್ತಾರೆ, ನಾಳೆ ಬರ್ತಾರೆ. ಕಾರ್ ಹತ್ರ ಹೋಗಿರ್ತೀವ. ಮೂರು ಕಾಲಿರ್ಬೇಕು. ಯಾವ್ದು ಹೆಂಗೋ ಗೊತ್ತಿಲ್ಲ, ಇದು ಆರ್ತಾ ಇರಬೇಕು. ಇದೇ ನಮಗೆ ಶಕ್ತಿ. ಅಮೌಂಟ್ ಕೊಡ. ಫೈನಲಿ ಚಕ್ರವಿನ ಬೇದಿಸ್ದಂಗ ಆಗೋಯ್ತದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬೆಟ್ಟ ಹತ್ಬೇಕಾದ್ರೆ ಆಲ್ಮೋಸ್ಟ್ ಪೇಯ್ನ್ ಆಗೇ ಆಗುತ್ತೆ ಕಾಲು. ಇಳಿಬೇಕಾದ್ರೆ ಏನು ಆರಾಮಾಗೆಲ್ಲ ಇಳಿದ್ಬಿಡ್ಬೋದು, ಅಷ್ಟೊಂದೇನು ಸುಸ್ತಾಗಲ್ಲ, ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಂದರೆ ಹತ್ಬೇಕಾದ್ರೆ ಎಷ್ಟು ಸುಸ್ತು ಮತ್ತು ಕಾಲು ಪೇಯ್ನ್ ಆಯಿತು, ಆದರೆ 2ರಷ್ಟು ಇಳಿಬೇಕಾದ್ರೇ ಆಯಿತು. ಯಾಕೆ ಅಂತಂದರೆ ನೈಟೆಲ್ಲ ಮಳೆ ಬಂದಿತ್ತು, ಹಾಗಾಗಿ ಮಣ್ಣು ಕೂಡ ಜಾರ್ತಾ ಇತ್ತು. ಒಂದು ಚೂರು ನಾವು ಸ್ಲಿಪ್ ಆಯಿತು ಕಾಲು ಅಂತಂದರು ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಗುದ್ಕೊಂಡೇನೆ ಬರಬೇಕಾಗುತ್ತೆ ಅಷ್ಟೇ ನಾವು. ಹಾಗಾಗಿ ಪ್ರತಿಯೊಂದು ಹೆಜ್ಜೆನೂ ಕೂಡ ಕೇರ್ಫುಲ್ಲಾಗಿ ಇಡಬೇಕಾಗಿತ್ತು ಇಳಿಬೇಕಾದ್ರೆ. ಅಂದರೆ ಒಂದು ಸ್ವಲ್ಪ ದೂರ ಸಪೋರ್ಟಿಗೆ ಸಿಕ್ತು, ಅದಾದಮೇಲೆ ಏನೂ ಸಪೋರ್ಟಿಗೆ ಸಿಗಲಿಲ್ಲ. ಹಾಗಾಗಿ ಅಲ್ಲೇ ಅಕ್ಕಪಕ್ಕ ಇದ್ದವ್ರನ್ನ ಕೈ ಹಿಡ್ಕೊಂಡು ನಾವು ಅವ್ರನ್ನ ಹೇಳ್ಕೊಳೋದು, ನಾವು ಅವ್ರು ನಮ್ಮನ್ನ ಕರ್ಕೊಳೋದು, ಇದೇ ಆಗೋಯ್ತು. ಸಪೋರ್ಟ್ ಇಲ್ದಲೆ ಮಾತ್ರ ನಿಜ ಇಳಿಯೋಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಹಾಗಾಗಿ ತುಂಬ ಕಷ್ಟ ಅಂದರೆ ಕಷ್ಟ ಆಯಿತು ನಮಗೆ ಹತ್ತೋದು ಇಳಿಯೋದು. ಹಂಗೂ ಹಿಂಗೂ ಮಾಡ್ಕೊಂಡು ಕೊನೆಗೂ ಇಳಿದೇ ಬಿಟ್ವಿ. ಈ ಗ್ಯಾಪಲ್ಲಿ ನಮ್ಮ ಮನೆಯವ್ರು ಎಲ್ಲಿ ಮಿಸ್ ಆದವು, ನಾನೆಲ್ಲಿ ಮಿಸ್ ಆದೆ ಅಂತಲೇ ಗೊತ್ತಾಗಲಿಲ್ಲ. ನಾನಂತೂ ಇಳಿಯೋ ಇದರಲ್ಲಿ ಅವ್ರು ಎಲ್ಲಿದ್ದಾರೆ ಅಂತಲೂ ನೋಡಲಿಲ್ಲ. ಆರಾಮಾಗಿ ಯಾವ್ದಾದ್ರು ಪಕ್ಕದಲ್ಲಿ ಅಣ್ಣನೋ ಅಕ್ಕನೋ ಯಾರು ಇದ್ದರೆ ಅವ್ರ ಕೈ ಸಪೋರ್ಟ್ ತಗೊಂಡ್ಬಿಟ್ಟು ಆರಾಮಾಗಿ ಇಳಿದ್ಬಿಡ್ತಾ ಇದ್ದೆ. ಗ್ರೇಟ್ ಕಣೆ ಚಿನ್ನಿ, ನೀನು ಎಷ್ಟು ಸ್ಮೂತಾಗಿ ಹೆಜ್ಜೆ ಇಡ್ತಿದ್ಯಾ.
ಕಮಾನ್ ಮನೇಲಿ ವಿಡಿಯೋ ನೋಡಿ ಅಪ್ಪ. ಮಗ ತೋರಿಸಲೇ. ಯಾರು మాట్లాడుకొని రావాలి కదా. ದರ್ಶನ ಮುಗಿಸ್ಕೊಂಡು ನಾವು ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲೇ 3:30 ಆಗಿತ್ತು. ಆಲ್ರೆಡಿ ಸಿಕ್ಕಾಬಟ್ಟೆ ಮೋಡನೂ ಆಗಿತ್ತು, ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡು ಇಳಿಬೇಕಾದ್ರೆ. ಆಲ್ರೆಡಿ ನಾವು ಸ್ಟೆಪ್ಸ್ವರೆಗೂ ಬಂದ್ವಿ, ಸಖತ್ತು ಮಳೆ ಸ್ಟಾರ್ಟ್ ಆಯಿತು. ಫುಲ್ ನೆನ್ಕೊಂಡೇ ಇಳಿದಿದ್ದೀವಿ. ನಮ್ಮ ಇದಕ್ಕೆ ಛತ್ರನೂ ತೊಗೊಂಡು ಹೋಗಿಲ್ಲ, ಮರ್ತೋಗ್ಬಿಟ್ಟಿದ್ವಿ. ಫುಲ್ ಮಳೇಲಿ ನೆನ್ಕೊಂಡೇ ಇಳಿದಿದ್ದಾಯಿತು. ಸಿಕ್ಕಾಬಟ್ಟೆ ಆ ಮಳೆಗೂ ಕಾಲು ನೋವು ಸಖತ್ತು ಪೇಯ್ನ್ ಆಗ್ತಿತ್ತು. ಯಾವಾಗ ಬಸ್ ಸಿಗುತ್ತೋ ರೂಮಿಗೆ ಹೋಗ್ತೀವೋ ಅಂತಲೇ ಅನ್ನಿಸ್ಬಿಟ್ಟಿತ್ತು ನನಗೆ ತುಂಬ. ದೇವಿರಮ್ಮ ಬೆಟ್ಟ ಮುಗಿಸ್ಕೊಂಡು ಇವಾಗ ಬಂದು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀವಿ. ಇವತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬೆಟ್ಟಕ್ಕೆ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚಿನಿ ಬಾರ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜನ ಜೊತೆಗೆ ಮಳೆ ಬೇರೆ ಬಂದೈತೆ, ಅಂತ ಭಾಳ ಕಷ್ಟ ಐತೆ. ಕೆಲವು ಸತಿ ವಯಸ್ಸವರು ಸುಮಾರು ಜನ ನೋಡಿದೆ. ನಾವು ಇಳಿಬೇಕಾದ್ರೆ ನಮ್ಮ ಮುಂದೆಗಡೆ ಹತ್ತಿದ್ರಲ್ಲ, ಅವನ್ನೆಲ್ಲ ನೋಡಿದಾಗ ಅವ್ರು ಇಳಿಯೋದು ಇವಾಗ ಕಷ್ಟ ಆಗುತ್ತೆ. ಇಲ್ಲ ಅವ್ರು ಅಲ್ಲೇ ಇರಬೇಕು, ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ. ಅಲ್ಲಿ ಎಂತ ಇನ್ನೊಂದೇನಂದ್ರೆ ದೇವಸ್ಥಾನದ ಹತ್ರ ಎಲ್ಲೋ ಒಂದು ಲೈಟ್ ನೋಡಿದೆ, ಮತ್ತೆ ಕೆಳಗಡೆ ಒಂದ್ ಸ್ವಲ್ಪ ದೂರದಲ್ಲಿ ನೋಡಿದೆ, ಮಧ್ಯದಲ್ಲಿ ಎಲ್ಲೂ ಲೈಟ್ ಇರಲಿಲ್ಲ. ಲೈಟ್ ಅಂತ ಹೋಗ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಇದೊಂದು ಸ್ವಲ್ಪ ಡಿಫ್ರೆಂಟ್. ವರ್ಷಕ್ಕೆ ಒಂದಿನ 2 ದಿನ ಮಾತ್ರ ಓಪನ್ ಇರೋದ್ರಿಂದ ಅಲ್ಲಿಗೇನು ಯಾವುದೇ ಥರ ಏನು ಇದೇನಿಲ್ಲ, ಫೆಸಿಲಿಟೀಸ್ ಏನಿಲ್ಲ. ಹಾಗಾಗಿ ಭಾಳ ಕಷ್ಟ. ಏನೋ ಒಂಥರ ಚೆನ್ನಾಗಿತ್ತು. ಅಷ್ಟು ಕಷ್ಟಪಟ್ರು ಅಷ್ಟು ಅಲ್ಲಿ ಗಂಟ ನಮ್ಮ ಪೇಷನ್ಸ್ ಆಗಿತ್ತು. ಅಲ್ಲಿಗೆ 11 ಗಂಟೆಗೆ ಹಚ್ಚೋಕೆ ಶುರು ಮಾಡಿದವರು ಆ್ಯಕ್ಚುಲಿ ರೂಮಿಗೆ ಬಂದಾಗ ಆಲ್ರೆಡಿ 9 ಗಂಟೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ನಡೆಯೋಕೆ. ಇಲ್ಲಿ ಬಂದು 9 ಗಂಟೆ ಇಲ್ಲ ಎಲ್ಲೋ ಒಂದೊಂದು 5-10 ನಿಮಿಷ ಕುಂತಿದ್ದೀವಿ ಅನ್ನೋದು ಬಿಟ್ಟರೆ ಒಂದು 2-3 ಸತಿ ಕುಂತೇ ಇಲ್ಲ ನಾವು. ಅಷ್ಟು ಒಂದು ಈ ಸತಿ ಇದು ಸಿಕ್ಕಾಪಟ್ಟೆ ಲಾಂಗ್ ಆಯಿತು. ಲಾಂಗ್ ಅನ್ನೋದಕ್ಕಿಂತ ಸ್ವಲ್ಪ ಹೆವಿ ಸ್ಟೈಲು ಆಯಿತು. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.